ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಒಕ್ಕೂಟ ಸತತವಾಗಿ ರಾಜ್ಯವ್ಯಾಪಿ 36 ದಿನಗಳ ಕಾಲ ನಾವು ಹೋರಾಟವನ್ನು ಮಾಡಿದ್ವಿ. ಮೂಲಭೂತ ಹಕ್ಕಿಗಾಗಿ, ನಮ್ಮ ಬದುಕಿಗಾಗಿ ಹೋರಾಟವನ್ನು ಮಾಡಿದ್ವಿ. ವಿಧ ವಿಧವಾದಂಥ ಹೋರಾಟವನ್ನು ಮಾಡಿದ್ವಿ. ಹಾಗೂ ಸರ್ಕಾರ ಇವತ್ತು ಸಭೆಯನ್ನು ಮಾಡಿದೆ. ಉನ್ನತ ಶಿಕ್ಷಣ ಸಚಿವರು ಇವತ್ತು ಕೆಲವು ನಮಗೆ ಒಳಿತು, ಒಂಥರ ಬಂಪರು, ಒಂಥರ ಒಳ್ಳೆಯದನ್ನು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿತು. ಅವು ಯಾವ ನಾವು ಕೇಳಿದ್ವಿ. ನಾವು ಕೇಳಿರ್ತಕ್ಕಂಥದ್ದು ಏನಂದ್ರೆ ಕಾಯಮಾತಿ ಸೇವಾಬದ್ಧ. ನಮ್ಮ ಕಾಯಮಾತಿ ಬಿಟ್ಟು ಇನ್ನೊಂದು ಬೇಕಿದೆ. ನಮ್ಗೆ ಈಗಾಗಲೇ ಏಜ್ ಆಗಿರ್ತವೆ. ನಾವು 45 ವರ್ಷ ಆಗಿದ್ದೆ. ಯಾವುದಕ್ಕೂ ನಮ್ಮ ಕೃಪಾಂಕ ಬೇಕಾಗಿಲ್ಲ. ನಾವು ಯಾವುದೂ ಇನ್ನೊಂದು ಪರೀಕ್ಷೆ ಬರೆಯಲ್ಲ. ನಾವೀಗಾಗಲೇ 10-15 ವರ್ಷ ನಾವು ಕೆಲಸ ಮಾಡಿಬಿಟ್ಟಿದ್ದೇವೆ. ನಮಗೆ ಬೇಕಾಗಿರೋದು ಕಾಯಮಾತಿ. ಇವತ್ತು ನಮ್ಮ ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ. ನಮ್ಮ ತಾಯಿಗೆ ಇವತ್ತು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಯಾವುದೇ ರೀತಿ ಒಳಗೆ ಸರಿಯಾದಂತ ಸೌಲಭ್ಯಗಳನ್ನು ಕೊಡಲಿಕ್ಕೂ ಕೂಡ ನಾವು ಪರದಾಡಬೇಕಾದಂತ ಸ್ಥಿತಿ ಇವತ್ತು ಬಂದಿದೆ. ಹಾಗಾಗಿ ನಮಗೆ ಇಷ್ಟೇ ಉನ್ನತ ಶಿಕ್ಷಣ ಸಚಿವರೇ, ಮುಖ್ಯಮಂತ್ರಿಗಳೇ, ಸರ್ಕಾರದಲ್ಲಿ ನಾವು ಕೇಳ್ತಕ್ಕಂಥದ್ದಿಷ್ಟೇ. ನಾವೆಲ್ಲ ಎಷ್ಟು ಬಾರ ಆಗಿದ್ದೇವೆ. ನಮ್ಗೆ ಯಾವುದೂ ಇನ್ನೊಂದು ಆಮಿಷ, ಒಂದು ದಿನದ ರಜೆ ಬೇಕಾಗಿಲ್ಲ. ನಮ್ಗೆ ಯಾವುದೇ ರೀತಿ ಒಳಗೆ 60 ವರ್ಷ 10 ವರ್ಷ ಮಿನಿಮಮ್ ಮಾಡಿ ಅಲ್ಲಿ 60 ವರ್ಷ ಆದ್ಮೇಲೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನುವಂಥದ್ದು ಬೇಡ. 4% ಅಲ್ಲಿ ಏನಾದ್ರು 400 ರೂಪಾಯಿ ನಿಮ್ಗೆ FA ಕೊಡ್ತೀನಿ ಅಂತಾರೆ. ಅದು ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಬಂದಿದೆ. ನಮಗೆ ಏನಂತ ಹೇಳಿದ್ರೆ ಕಾಯಮಾತಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ವಿಲೀನಾತಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಸೇವಾ ಭದ್ರತೆ. ಅದನ್ನ ಬಿಟ್ಟು ನಾವು ಯಾವುದಿಲ್ಲ. ನಾವು ಮತ್ತೆ ನಮ್ಮ ನಡೆ ತುಮಕೂರಿನ ಕಡೆ ಮತ್ತೆ ನಾವು ಸಿದ್ಧಗಂಗಾ ಮಠದ ಶ್ರೀಗಳಿಂದ ನಾವು ಮುಂದುವರಿಸಿರ್ತಕ್ಕಂಥ ಪಾದಯಾತ್ರೆ ನಾವು ಬೆಂಗಳೂರಿನವರೆಗೂ ಕೂಡ, ನಾವು ಫ್ರೀಡಂ ಪಾರ್ಕ್ನವರೆಗೂ ಕೂಡ 1ನೇ ತಾರೀಕು ನಾವು ಮುಂದುವರಿಸ್ತೇವೆ. ಇದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರ ಒಂದೇ ಏನಂತ ಹೇಳಿದ್ರೆ ಒಗ್ಗಟ್ಟಿನ ಮಾತು. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ಯಾವುದೇ ಬೇರೆ ಬೇರೆ ತಂಡಗಳಿಲ್ಲ, ಬೇರೆ ಬೇರೆ ಗುಂಪುಗಾರಿಕಿಲ್ಲ. ನಮ್ದೆಲ್ಲ ರಾಜ್ಯವ್ಯಾಪಿ ಒಂದೇ ಒಂದು, ಅದು ಅತಿಥಿ ಉಪನ್ಯಾಸಕರ ಒಕ್ಕೂಟ ಅನ್ನುವಂಥದ್ದು. Subscribe now and press the bell icon. Never miss an update. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿ ಮಾಧ್ಯಮ.